ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಕೇಂದ್ರ ಸರ್ಕಾರಿ ನೌಕರರಿಗೆ ಜುಲೈ 2025ರಲ್ಲಿ ಮತ್ತೆ ತುಟ್ಟಿ ಭತ್ಯೆ ಏರಿಕೆ ಆಗಲಿದೆ. ದೇಶದಲ್ಲಿನ ಹಣದುಬ್ಬರದ ಅಂಕಿಅಂಶಗಳಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಏರಿಕೆ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು 55% ರಿಂದ 59%ಕ್ಕೆ ಏರಿಕೆಯನ್ನು ಮಾಡಲಾಗುತ್ತೆ. ಜುಲೈನಿಂದ ಈ ಏರಿಕೆ ಜಾರಿಯಾಗಲಿದೆ. ಆದರೆ ಈ ಬಗ್ಗೆ ಆಗಸ್ಟ್ ಮಧ್ಯಭಾಗ ಇಲ್ಲವೇ ಹಬ್ಬಗಳ ಸೀಸನ್ ಆದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡು ಘೋಷಣೆಯನ್ನು ಮಾಡಲಾಗುತ್ತೆ. ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಡಿಎ ಅಥವಾ ತುಟ್ಟಿ ಭತ್ಯೆಯನ್ನು ಲೆಕ್ಕಾಚಾರ ಹಾಕಲಾಗುತ್ತೆ. ಮೇ 2025ರಲ್ಲಿ 0.5 ಏರಿಕೆಯಾಗಿ 144ಕ್ಕೆ ಏರಿಕೆಯಾಗಿದೆ. ಸೂಚ್ಯಂಕವು ಕಳೆದ 3 ತಿಂಗಳಿಂದ ತೀವ್ರವಾಗಿ ಏರಿಕೆಯಾಗಿದೆ. ಇದರ ಆಧಾರದ ಮೇಲೆ ಜುಲೈ ತಿಂಗಳಿನಲ್ಲಿ ಡಿಎಯನ್ನು 59%ಕ್ಕೆ ಏರಿಕೆ ಮಾಡಬೇಕಾಗಿದೆ. ಡಿಎಯನ್ನು ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕವನ್ನೇ ಮಾನದಂಡವಾಗಿ ಇಟ್ಕೊಂಡು ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗವನ್ನು ಯಾವಾಗ ರಚನೆ ಮಾಡುತ್ತೆ ಎಂಬ ಪ್ರಶ್ನೆ ಕೇಂದ್ರ ಸರ್ಕಾರಿ ನೌಕರರಲ್ಲಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಈ ವರ್ಷದ ಜನವರಿ ತಿಂಗಳಲ್ಲಿ 8ನೇ ವೇತನ ಆಯೋಗ ರಚನೆಯನ್ನು ಘೋಷಣೆ ಮಾಡಿದೆ. ಈ ಹಿಂದಿನ ಟ್ರೆಂಡ್ ನಿಯಮಗಳ ಆಧಾರದ ಮೇಲೆ ಹೇಳೋದಾದರೆ ವೇತನ ಆಯೋಗವು ತನ್ನ ವರದಿಯನ್ನು ಸಲ್ಲಿಸಲು 18 ರಿಂದ 24 ತಿಂಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ. ಬಳಿಕ ಜಾರಿಗೊಳಿಸಲಾಗುತ್ತೆ. ಹೀಗಾಗಿ ಅದೇ ಸಮಯದ ಲೆಕ್ಕಾಚಾರದ ಮೇಲೆ ಹೇಳೋದಾದರೆ 8ನೇ ವೇತನ ಆಯೋಗದ ಶಿಫಾರಸುಗಳನ್ನು 2027ರಲ್ಲಿ ಜಾರಿಗೊಳಿಸಲಾಗುತ್ತೆ. ಇದರ ಅರ್ಥ 8ನೇ ವೇತನ ಆಯೋಗದ ಶಿಫಾರಸು ಜಾರಿಯಾಗುವವರೆಗೂ 7ನೇ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಏರಿಕೆ ಮಾಡಲಾಗುತ್ತೆ. ಈ ವರ್ಷವೂ ದೀಪಾವಳಿ ಹಬ್ಬದ ವೇಳೆಗೆ ಡಿಎ ಏರಿಕೆಯನ್ನು ಘೋಷಿಸಬಹುದು. 7ನೇ ವೇತನ ಆಯೋಗದಲ್ಲಿ ಇದು ಕೊನೆಯ ಡಿಎ ಏರಿಕೆಯಾಗಲಿದೆ. ಏಕೆಂದರೆ 7ನೇ ವೇತನ ಆಯೋಗದ ಅವಧಿಯು 2025ರ ಡಿಸೆಂಬರ್ಗೆ ಅಂತ್ಯವಾಗಲಿದೆ. ಈ ವರ್ಷದ ಜನವರಿಯಲ್ಲಿ 8ನೇ ವೇತನ ಆಯೋಗ ಘೋಷಿಸಲಾಗಿದೆ. ಆದರೆ ಆ ಬಳಿಕ ಈ ನಿಟ್ಟಿನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ. ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗಕ್ಕೆ ಅಧ್ಯಕ್ಷರು ಸದಸ್ಯರನ್ನು ನೇಮಿಸಿಲ್ಲ. 8ನೇ ವೇತನ ಆಯೋಗದ ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ರಚನೆಯಾಗಿಲ್ಲ. 8ನೇ ವೇತನ ಆಯೋಗದ ಶಿಫಾರಸು ಜಾರಿ ವಿಳಂಬ ಆಗೋದ್ರಿಂದ 2026ರ ಜನವರಿ 1ರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ವೇತನ ಶ್ರೇಣಿಯನ್ನು ಸರ್ಕಾರ ರೂಪಿಸಿ ಜಾರಿಗೊಳಿಸಬಹುದು. ಇದರ ಅರ್ಥ ಯಾವುದೇ ಸಂಬಳ ಪೆನ್ಷನ್ ಏರಿಕೆಯನ್ನು ಹೊಸ ವೇತನ ಆಯೋಗದಡಿಯಲ್ಲಿ 2026ರ ಜನವರಿಯಿಂದ 8ನೇ ವೇತನ ಆಯೋಗ ಜಾರಿಯಾಗೋವರೆಗೂ ಸಂಬಳದ ಹಿಂಬಾಕಿಯಾಗಿ ನೀಡಲಾಗುತ್ತೆ. ಅಂದರೆ ಸಂಬಳದ ಅರಿಯರ್ಸನ್ನು ನೀಡಲಾಗುತ್ತೆ. 2025ರ ಜುಲೈನ ಡಿಎ ಏರಿಕೆಯು ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ವಲ್ಪ ರಿಲೀಫನ್ನು ನೀಡಲಿದೆ. ಕೇಂದ್ರ ಸರ್ಕಾರಿ ನೌಕರರು ಮುಂದಿನ ವೇತನ ಆಯೋಗದ ಟೈಮ್ ಲೈನ್ ಬಗ್ಗೆ ಸ್ಪಷ್ಟತೆಯನ್ನು ಎದುರು ನೋಡ್ತಾ ಇದ್ದಾರೆ. ಸರ್ಕಾರಿ ನೌಕರರ ಒತ್ತಡಕ್ಕೆ ಮಣಿದಿದ್ದ ಕೇಂದ್ರ ಸರ್ಕಾರ 2016ರಲ್ಲೇ 7ನೇ ವೇತನ ಆಯೋಗದ ನೀತಿಯನ್ನು ಇಂಪ್ಲಿಮೆಂಟ್ ಮಾಡಿತ್ತು. ಸದ್ಯ 7ನೇ ವೇತನ ಆಯೋಗದ ನಿಯಮದ ಅಡಿಯಲ್ಲೇ ಸರ್ಕಾರಿ ನೌಕರರಿಗೆ ಸಂಬಳವನ್ನು ನೀಡಲಾಗ್ತಾ ಇದೆ. ಇನ್ನು ಇಲ್ಲಿ 7ನೇ ವೇತನ ಆಯೋಗ ಶಿಫಾರಸು ಮಾಡಿದಷ್ಟು ವೇತನವನ್ನು ಹೆಚ್ಚಿಸಲಿಲ್ಲ ಅನ್ನೋ ಆರೋಪ ಈಗಲೂ ಇದೆ. ಹಾಗಾಗಿ ಸರ್ಕಾರಿ ನೌಕರರು 8ನೇ ವೇತನ ಆಯೋಗ ಶಿಫಾರಸು ಜಾರಿ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ನೌಕರರ ಒತ್ತಡಕ್ಕೆ ಮಣಿದಿರೋ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. 2016ರಲ್ಲಿ 14% ವೇತನ ಹೆಚ್ಚಿಸಲು ಸರ್ಕಾರ ಅನುಮೋದನೆಯನ್ನು ನೀಡಿತ್ತು. 7ನೇ ವೇತನ ಆಯೋಗದಲ್ಲಿ ಶಿಫಾರಸಿನ ಪ್ರಕಾರ ವೇತನವನ್ನು ಹೆಚ್ಚಿಸಿರಲಿಲ್ಲ. ಹೀಗಾಗಿ ಈ ಬಾರಿ ಶಿಫಾರಸು ಪ್ರಕಾರ ವೇತನವನ್ನು ಹೆಚ್ಚಿಸಲು ಸರ್ಕಾರ ಮುಂದಾಗಿದೆ. ಇದು ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಪ್ರತಿ 10 ವರ್ಷಕ್ಕೊಮ್ಮೆ ವೇತನ ಆಯೋಗದ ಕಮಿಷನ್ ರಿವೈಸ್ ಮಾಡಲಾಗುತ್ತೆ. ಬೆಲೆ ಏರಿಕೆಗೆ ತಕ್ಕಂತೆ ಮತ್ತು ಖಾಸಗಿ ವಲಯದಲ್ಲಿನ ಸ್ಪರ್ಧಾತ್ಮಕ ವೇತನಕ್ಕೆ ತಕ್ಕಂತೆ ಅಗತ್ಯ ಇರುವಂತೆ ವೇತನವನ್ನು ಹೆಚ್ಚಿಸಲು ವೇತನ ಆಯೋಗವನ್ನು ರಚಿಸಲಾಗಿದೆ. ಮುಂದಿನ ತಿಂಗಳಲ್ಲೇ 7ನೇ ಕಮಿಷನ್ ನೀತಿಗಳು ಕೂಡ ಬದಲಾಗ್ತವೆ. 8ನೇ ವೇತನ ಆಯೋಗದ ನೀತಿಗಳು ಜಾರಿಯಾಗಲಿವೆ. ಇದರಿಂದ ಬರೋಬ್ಬರಿ 44 ಲಕ್ಷ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ. ಹಾಗೆಯೇ 68 ಲಕ್ಷ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೂ ಕೂಡ ಗುಡ್ ನ್ಯೂಸ್ ಆಗಿದೆ. ಸರ್ಕಾರಿ ನೌಕರರ ವೇತನ ಭತ್ಯೆ ಹೆಚ್ಚಳಕ್ಕೆ ಸಾಕಷ್ಟು ಪ್ರಕ್ರಿಯೆಗಳಿದ್ದು ಅವೆಲ್ಲವೂ ವಿಳಂಬವಾಗಿಯೇ ನಡೆಯೋದು ವಾಡಿಕೆ. ಪ್ರತಿ ಹಂತದಲ್ಲೂ ಸಂಬಂಧಪಟ್ಟವರ ಮನವಿ, ಒತ್ತಾಯ, ಆಗ್ರಹ, ಹೋರಾಟದ ತರುವಾಯವೇ ಪ್ರಕ್ರಿಯೆಗಳು ವೇಗವನ್ನು ಪಡ್ಕೊಳ್ತವೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.